ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ರೀಸನ್ ಏನು ಅಂದರೆ, ಡಿಯೋಡ್ಯಾಪ್ ವಿಡಿಯೋಸ್ ಮಾಡಿ ತುಂಬ ತಿಂಗಳುಗಳಾಯಿತು ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ಯಾವಾಗ ಮಾಡಿದ್ವಿ ಅಂತ ನನಗೆ ನೆನಪಿಲ್ಲ. ಅದಕ್ಕೋಸ್ಕರ ಇವಾಗ ಈ ಒಂದು ಪ್ರಾಡಕ್ಟ್ಸ್ ಆದರೆ ತರಿಸಿದ್ದೀನಿ. ತುಂಬ ಫಿಲ್ಟರ್ ಮಾಡಿ 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 ಈ ಒಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಅಂತಲೇ ಹೇಳ್ಬೋದು. ಎಲ್ಲ ಪ್ರಾಡಕ್ಟ್ಸು ಕೂಡ ಸೇರಿ ನನಗೆ 2,000 ರೂಪಾಯಿ ಆದರೆ ಆಗಿದೆ. ವಿತ್ ಡೆಲಿವರಿ ಚಾರ್ಜಸ್ಸು ಕೂಡ ಸೇರಿಸ್ಕೊಂಡು ನನಗೆ 2,000 ಆಗಿದೆ. ತುಂಬ ಫಿಲ್ಟರ್ ಮಾಡಿದ್ದೀನಿ. ಈ ಒಂದು ಪ್ರಾಡಕ್ಟ್ಸ್ ನನಗೂ ಕೂಡ ಯೂಸ್ ಆಗಬೇಕು, ನಿಮಗೂ ಕೂಡ ಯೂಸ್ ಆಗಬೇಕು. ಆ ಥರ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ನ ನಾನಾದರೆ ತರಿಸಿದ್ದೀನಿ. ಇಷ್ಟರಲ್ಲಿ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ಡಿಯೋಡ್ಯಾಪ್ ಇಂದ ಆರಾಮಾಗಿ ನೀವಾದರೆ ಪರ್ಚೇಸ್ ಮಾಡ್ಬೋದು. ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಈ ಒಂದು ಪ್ರಾಡಕ್ಟ್ಸ್ ಆದರೆ ಸಿಗುತ್ತೆ. ಲೇಟ್ ಮಾಡೋದು ಬೇಡ, ಅನ್ಬಾಕ್ಸ್ ಮಾಡೋಣಂತೆ. ತುಂಬಾನೇ ಚೆನ್ನಾಗಿದೆ. ವಿಡಿಯೋ ಮಿಸ್ ಮಾಡ್ಕೊಳೋದಕ್ಕಾದರೆ ಹೋಗಬೇಡಿ. ಹಾಗೆ ಬಂದ್ಬಿಟ್ಟು ವಿಡಿಯೋ ನೋಡಿದ್ದಾದ್ಮೇಲೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ. ನೆಕ್ಸ್ಟ್ ಟೈಮು ಹೊಸ ಹೊಸ ಪ್ರಾಡಕ್ಟ್ಸ್ನು ಕೂಡ ನಾನಾದರೆ ತರಿಸ್ಬೋದು. ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದೇ ಮರ್ತೋಗ್ತಿದ್ದೀರಾ. ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಮಧ್ಯದಲ್ಲಿ ನಿಮಗೆಲ್ಲಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಆದಷ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ಒಂದೊಂದು ಪ್ರಾಡಕ್ಟ್ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಒಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟಿಂದನೇ ಸ್ಟಾರ್ಟ್ ಮಾಡೋಣಂತೆ. ಇದು ಬಂದ್ಬಿಟ್ಟು ನನಗೆ ಹತ್ತತ್ರ 190 ರೂಪೀಸ್ ಆದರೆ ಬಿದ್ದಿದೆ. ಏನು ಬ್ರೋ ಇದು ಎಲ್ಲ ಈ ರೀತಿಯಾಗಿ ಫೋಲ್ಡ್ ಆಗಿದೆ ಅಲ್ಲ ಅಂದರೆ, ಒಂದೊಂದೇ ಕ್ಲೀನಾಗಿ ನಾನು ಓಪನ್ ಮಾಡಿ ತೋರಿಸ್ತೀನಿ. ಈ ಬಾಕ್ಸ್ ಕೆಳಗೆ ಇಟ್ಬಿಡ್ತೀನಿ, ಅವಾಗ ನಿಮಗೂ ಕೂಡ ವಿಸಿಬಲ್ ಇರುತ್ತೆ ಕ್ಲೀನಾಗಿ. ಇದನ್ನು ಕ್ಲೀನಾಗಿ ಓಪನ್ ಮಾಡೋಣಂತೆ. ಫಸ್ಟ್ ಇದನ್ನು ನೀವೇನು ಮಾಡಬೇಕು ಅಂದರೆ ಈ ರೀತಿಯಾಗಿ ಓಪನ್ ಮಾಡಿ. ಓಪನ್ ಮಾಡಿದ್ದಾದಮೇಲೆ ಈ ಥರದೊಂದು ಕೊಟ್ಟಿರ್ತಾರೆ, ಅದನ್ನು ನೀವು ಒಳಗಡೆ ಹಾಕಬೇಕು. ಇದನ್ನು ಏನಕ್ಕೆ ನೀವು ಒಳಗೆ ಹಾಕಬೇಕಂದ್ರೆ ಮತ್ತೆ ಇದು ಫೋಲ್ಡ್ ಆಗಬಾರ್ದು. ಆ ರೀತಿಯಾಗಿ ಒಂದು ಕಂಟೈನರ್ ಥರ ಆದರೆ ಆಗುತ್ತೆ. ಅದಾದಮೇಲೆ ಮೇಲ್ಗಡೆಗೆ ನೀವು ಇದನ್ನಾದರೆ ಕ್ಲೋಸ್ ಮಾಡಬೇಕು. ಹಿಂಗೆ ಮೇಲೆ ಕ್ಲೋಸ್ ಮಾಡಿದ್ದಾದಮೇಲೆ ಇಲ್ಲಿ ಫ್ರಂಟ್ ಏನಿದೆಲ್ಲ ಇದನ್ನು ಈ ರೀತಿಯಾಗಿ ಓಪನ್ ಮಾಡಿ. ಮತ್ತು ಅದಕ್ಕೊಂದು ಶೀಟ್ ಕೊಟ್ಟಿದ್ದಾರೆ, ಅದನ್ನು ಮತ್ತೆ ನೀವು ಇಲ್ಲಿ ಒಳಗಡೆ ಆದರೆ ಇಡಬೇಕು. ಒಂದು ನಿಮಿಷ ನಾನು ಇಟ್ಟು ತೋರಿಸ್ತೀನಿ. ಈ ರೀತಿಯಾಗಿ ಇಟ್ಟಿದ್ದಾದ್ಮೇಲೆ ಹಿಂಗೆ ಕ್ಲೋಸ್ ಮಾಡಿ, ಮುಗೀತು ನೋಡಿ. ಒಂದು ಸಣ್ಣ ಬಸ್ ಆದರೆ ಸ್ಟಾರ್ಟ್ ಆಯಿತು. ಈ ಬಸ್ಸಲ್ಲಿ ನೀವೇನು ಇಡ್ಬೋದು ಅಂದರೆ, ಇವಾಗ ಮನೇಲಿ ಸಣ್ಣ ಪುಟ್ಟ ಐಟಮ್ಸ್ ಇರುತ್ತೆ, ಕೇಬಲ್ಸ್ ಆಗಿರ್ಬೋದು, ಅಡಾಪ್ಟರ್ಸ್ ಆಗಿರ್ಬೋದು, ಪವರ್ ಬ್ಯಾಂಕ್ ಆಗಿರ್ಬೋದು. ಸೊ ಈ ಥರ ನಮಗೆ ಏನಾದರೂ ಸಣ್ಣ ಪುಟ್ಟ ಗ್ಯಾಜೆಟ್ಸ್ ಆಗಿ ಬಂದುಬಿಟ್ಟು ಕೇಬಲ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ಕೂಡ ಇದರಲ್ಲಾದರೆ ನೀವು ಸ್ಟೋರ್ ಮಾಡ್ಕೋಬೋದು. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. 190 ರೂಪೀಸಿಗೆ ನನಗೆ ಅನ್ನಿಸ್ತಂಗೆ ನೀವು ಹೊರಗಡೆ ಹೋಗಿದ್ದೀರಾ ಅಂದರೆ 250 ರೂಪಾಯಿ ಮೇಲೆ ಹೇಳ್ತಾರೆ. ರೀಸನ್ ಏನಂದರೆ 250 ರೂಪಾಯಿ ಈಸಿಯಾಗಿ ಹೇಳ್ತಾರಪ್ಪ ನನಗೆ ಗೊತ್ತಿರೋ ಹಾಗೆ. ಇದು ನಿಮಗೆ 200 ರೂಪಾಯಿ ಒಳಗಡೆನೆ ಸಿಗ್ತಾ ಇದೆ. ಕ್ವಾಲಿಟಿನೂ ಕೂಡ ತುಂಬಾನೇ ಚೆನ್ನಾಗಿದೆ. ನನಗೆ ಡೆಸ್ಕ್ ಮೇಲೆ ಇಟ್ಕೊಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನಾದರೆ ತರಿಸಿದ್ದೀನಿ. ನಿಮಗೂ ಕೂಡ ಬೇಕಂದ್ರೆ ಡಿಯೋಡ್ಯಾಪ್ ಅಲ್ಲಿ ಸರ್ಚ್ ಮಾಡಿ, ಈ ಒಂದು ಪ್ರಾಡಕ್ಟ್ ಆದರೆ ಸಿಗುತ್ತೆ, ಈ ಗ್ಯಾಜೆಟ್ ಆದರೆ ಸಿಗುತ್ತೆ. ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಮಿಸ್ ಮಾಡ್ಕೊಳೋದಕ್ಕಾದರೆ ಹೋಗಬೇಡಿ. ನನಗೆ ಕೇಳಿದ್ರೆ 200 ರೂಪಾಯಿ ಆರಾಮಾಗಾದರೆ ಕೊಡ್ಬೋದು. ಇದು ನನಗೆ 190 ರೂಪೀಸಿಗಾದರೆ ಬಿದ್ದಿದೆ. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಕ್ಕಳಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನನಗೂ ಏನೋ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು, ಅದಕ್ಕೋಸ್ಕರ ತರಿಸಿದ್ದೀನಿ. ಇದು ನಿಮಗೆ 90 ರೂಪೀಸ್ಗೆ ಸಿಗುತ್ತೆ. ಏನು ಬ್ರೋ ಇದು ಅಂದರೆ, ನಿಮ್ಗೆಲ್ಲರಿಗೂ ಕೂಡ ನೆನಪಿದ್ರೆ, ನಾವು ಸಣ್ಣವರಿದ್ದಾಗ ಯಾವುದಾದ್ರೂ ಜಾತ್ರೆಗೆ ಹೋದ್ರೆ ನಮಗೆ ಲೇಸರ್ ಲೈಟ್ ಸಿಗ್ತಾ ಇತ್ತು. 50 ರೂಪೀಸ್, 100 ರೂಪೀಸ್, ಇಲ್ಲ 150 ರೂಪೀಸ್ ಇತ್ತೇನೋ. ಆ ಲೇಸರ್ ಲೈಟ್ ತಗೊಂಡು ದಿನ ಪೂರ್ತಿ ಆಟ ಆಡ್ತಾ ಇದ್ವಿ. ಇದು ಕೂಡ ಲೇಸರ್ ಲೈಟ್ ಥರನೇ, ಆದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಮಿನಿ ಪ್ರೊಜೆಕ್ಟರ್ ಥರ. ಅದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ. ಈ ಥರ ನಿಮಗೊಂದು ಟಾರ್ಚ್ ಥರದಾದರೆ ಕೊಡ್ತಾರೆ. ಇಲ್ಲಿ ನಿಮಗೆ ಹೋಲ್ ಇರುತ್ತೆ, ಇಲ್ಲಿ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಅದ್ರ ಜೊತೆಗೆ ನಿಮಗೆ 3 ಶೀಲ್ಡ್ಸ್ ಆದರೆ ಕೊಡ್ತಾರೆ. ಇದನ್ನೆಲ್ಲನೂ ಕೂಡ ಹೊರಗೆ ತೆಗೆದುಬಿಡ್ತೀನಿ. ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ, ಇಲ್ಲಿ ಸಣ್ಣ ಸಣ್ಣ ಫೋಟೋಸ್ ಆದರೆ ಕೊಟ್ಟಿದ್ದಾರೆ. ಈ ಒಂದು ಫೋಟೋಸ್ ಮೇಲೆ ಲೈಟ್ ಬಿಟ್ಟ ತಕ್ಷಣ ಗೋಡೆ ಮೇಲೆ ನಿಮಗೆ ಪ್ರೊಜೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಸಣ್ಣ ಹೋಲ್ ಇದೆ ಅಂತ ಹೇಳ್ಬಿಟ್ಟು ಹೇಳದ್ನಲ್ಲ, ಆ ಜಾಗದಲ್ಲಿ ಇದನ್ನ ಇಟ್ಬಿಟ್ಟು ಈ ರೀತಿಯಾಗಿ ಲಾಕ್ ಮಾಡಿ. ಇಷ್ಟೇ ಹೋಗೋದು, ಕಂಪ್ಲೀಟ್ ಆಗಿ ಹೋಗೋದಿಲ್ಲ. ಲಾಕ್ ಮಾಡಿ. ಲಾಕ್ ಮಾಡಿದ್ದಾದ್ಮೇಲೆ ಆನ್ ಮಾಡಿ, ನಿಮಗೆ ಲೈಟ್ ಆದರೆ ಬರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಪ್ರೊಜೆಕ್ಟ್ ಮಾಡಿದ್ದೀರಾ ಅಂದರೆ ಗೋಡೆ ಮೇಲೆ ನಿಮಗೆ ಈ ಥರ ಫೋಟೋಸ್ ಆದರೆ ಬರ್ತಾ ಇರುತ್ತೆ. ಈ ಥರ ಫೋಟೋಸ್ ತುಂಬಾನೇ ಕೊಟ್ಟಿದ್ದಾರೆ. ನೀವು ಫಿಲ್ಟರ್ ಚೇಂಜ್ ಮಾಡ್ತಾ ಮಾಡ್ತಾ ನಿಮಗೆ ಹೊಸ ಹೊಸ ಫೋಟೋಸ್ ಆದರೆ ಬರುತ್ತೆ. ಇದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು. ಲೈಟ್ ಸೋರ್ಸ್ ಜಾಸ್ತಿ ಇತ್ತು ಅಂದರೆ ನಿಮಗೆ ಕಾಣಿಸೋದಿಲ್ಲ. ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಇದನ್ನ ನೀವು ಆನ್ ಮಾಡಿದ್ದೀರಾ ಅಂದರೆ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ದೊಡ್ಡವರಿಗೆ ಇದು ಖುಷಿ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಣ್ಣ ಮಕ್ಕಳಿಗೆ ಮಾತ್ರ ಇದು ತುಂಬಾನೇ ಚೆನ್ನಾಗಿದೆ. ಅವರಂತೂ 100% ಎಂಜಾಯ್ ಮಾಡ್ತಾರೆ. ಹಿಂದೆಗಡೆ ನೀವು ಶೆಲ್ ಹಾಕ್ಬೋದು. ಶೆಲ್ ಖಾಲಿ ಆಯಿತು ಅಂದರೆ ಆರಾಮಾಗಿ ನೀವು ಇದನ್ನ ರೀಚಾರ್ಜ್ ಆದರೆ ಮಾಡ್ಬೋದು. ಇದೊಂದು ನನಗೆ ಇಷ್ಟ ಆಯಿತು. 90 ರೂಪೀಸ್ ನನ್ನ ಪ್ರಕಾರ ಸಸ್ತಾ ಮಾಲ್ ಅಂತಾನೆ ಹೇಳ್ಬೋದು. ಆರಾಮಾಗಿ ನೀವು 90 ರೂಪೀಸ್ಗೆ ಈ ಒಂದು ಪ್ರಾಡಕ್ಟ್ ಆದರೆ ತಗೋಬಹುದು. ಇದು ಕೂಡ ನನಗೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣಂತೆ. ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಕ್ಯೂಮ್ ಕ್ಲೀನರ್. ಇದು ನಿಮಗೆ ಕಾರ್ ವ್ಯಾಕ್ಯೂಮ್ ಕ್ಲೀನರ್ ಅಂತಾನೆ ಹೇಳ್ಬೋದು. ಇದು 255 ರೂಪಾಯಿಗೆ ಸಿಗುತ್ತೆ. 255 ರೂಪಾಯಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತಾನೆ ಹೇಳ್ಬೋದು. ನಿಮಗೆ ಎಕ್ಸ್ಟ್ರಾ ನಾಸಲ್ಸ್ ಆಗಿರ್ಬೋದು ಅದನ್ನೆಲ್ಲ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಫ್ರಂಟ್ ಹಾಕೊಳೋದಕ್ಕೆ, ಇದು ಕಾರ್ ಸೀಟ್ ಮಧ್ಯದಲ್ಲಿ ಕ್ಲೀನ್ ಮಾಡೋದಕ್ಕೆ. ಇದನ್ನ ನೀವು ಇದ್ರೊಳಗಾದ್ರೆ ಹಾಕಬೇಕು. ನಾನು ನಿಮಗೆ ತೋರಿಸ್ತೀನಿ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ.
ಇದು ಬಂದ್ಬಿಟ್ಟು ಮೇನ್ ಮಿಷಿನ್, ಇದಿಲ್ಲ ಅಂದರೆ ನೀವೇನು ಮಾಡೋದಕ್ಕಾಗೋದಿಲ್ಲ. ಇದು ಮೇನ್ ಮಿಷಿನ್, ಇದನ್ನು ಇಟ್ಕೊಳ್ಳಿ. ಹಾಗೆ ಬಂದ್ಬಿಟ್ಟು ಈ ವೈಟ್ ಕಲರ್ ಏನಿದೆಯಲ್ಲ ಇದಕ್ಕೆ ಇದ್ರೊಳಗಡೆ ಇಟ್ಬಿಡಿ ಅಷ್ಟೇ. ಜಸ್ಟ್ ಇದ್ರೊಳಗೆ ಇಟ್ಬಿಟ್ಟು ಇಲ್ಲಿ ನೀವು ಲಾಕ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಹಿಂಗೆ ಲಾಕ್ ಮಾಡಿದ್ದೀರಾ ಅಂದರೆ ಮುಗ್ದೋಯ್ತು. ಆನ್ ಮಾಡೋದು, ಆನ್ ಮಾಡಿಬಿಟ್ಟು ನೀವೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ತಾ ಹೋಗೋದು. ಕ್ಲೀನ್ ಮಾತ್ರ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಪರ್ಫೆಕ್ಟಾಗಿ ಕ್ಲೀನ್ ಆಗ್ತಿದೆ ಅಂತಲೇ ಹೇಳ್ಬೋದು. ಪವರ್ ಇದೆ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಸೌಂಡ್ ಒಂದು ಸ್ವಲ್ಪ ಕಮ್ಮಿ ಬರ್ತಾ ಇತ್ತು. ಪವರ್ ಇರಲ್ಲೇನೋ, ಸುಮ್ಮನೆ ಇದು ಸೌಂಡ್ ಮಾಡ್ತಾ ಇದೆ, ಏನೂ ಕೂಡ ಇದು ವ್ಯಾಕ್ಯೂಮ್ ಮಾಡಲ್ಲೇನೋ ಅಂದ್ಕೊಂಡಿದ್ದೆ. ಆದರೆ ತುಂಬ ಚೆನ್ನಾಗಿ ಎಳ್ಕೊಂತಿದೆ ಅಂತಲೇ ಹೇಳ್ಬೋದು. ನೀವು ಸಣ್ಣ ಪುಟ್ಟ ಕಾಳಾಗಿರ್ಬೋದು, ಆ ಥರ ಏನಾದರೂ ಸೀಟ್ ಮಧ್ಯದಲ್ಲಿ ಇದ್ರೂ ಕೂಡ ಈಸಿಯಾಗಿ ಸಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದೊಂದು ನನಗೆ ಇಷ್ಟ ಆಯಿತು. ಇದು ನಿಮಗೆ 255 ರೂಪಾಯಿಗೆ ಸಿಗುತ್ತೆ. ಪವರ್ಫುಲ್ ಇದೆ. 250 ರೂಪಾಯಿ ಒಳಗಡೆ ಸಿಗ್ತಾ ಇದೆಯಲ್ಲ, ಆ ಬಜೆಟಲ್ಲಿ ನಾವು ಪ್ಲಾಸ್ಟಿಕ್ ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು ಅಂತಲೂ ಕೂಡ ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಕ್ವಾಲಿಟಿ ಚೆನ್ನಾಗಿದೆ. ಹಾರ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ. ಈ ಒಂದು ಪ್ರೈಸ್ ರೇಂಜಲ್ಲಿ ನೋಡಿಕೊಂಡ್ರೆ ನಾರ್ಮಲ್ ಪ್ಲಾಸ್ಟಿಕ್ ಯೂಸ್ ಮಾಡಿಬಿಡ್ತಾರೆ. ನೀವು ಕೈಯಲ್ಲಿ ಇಟ್ಕೊಂಡ ತಕ್ಷಣ ಇದೇನಪ್ಪ ಮೆಟೀರಿಯಲ್ ಈ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ನಮಗೊಂದು ಫೀಲ್ ಆದರೆ ಬರುತ್ತೆ. ಆದರೆ ಇದು ಮಾತ್ರ ನಿಮಗೆ ಸಾಲಿಡ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 255 ರೂಪಾಯಿ ಆರಾಮಾಗಿ ಕೊಡ್ಬೋದು. ಇದೇ ಪ್ರಾಡಕ್ಟ್ಸ್ನ ಇವರು ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ನೋಡಿ ನಿಮಗೆ 500 ರೂಪಾಯಿ 600 ರೂಪಾಯಿಗೆ ಸೇಲ್ ಮಾಡ್ತಾರೆ. ಡಿಯೋಡ್ ಆ್ಯಪಲ್ಲಿ ನಿಮಗೆ 255 ರೂಪಾಯಿಗೆ ಸಿಗುತ್ತೆ. ನನಗೆ ಕೇಳಿದ್ರೆ ಸಸ್ತಾ ಮಾಲ್ ಅಂತಲೇ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ವೈರ್ಲೆಸ್, ನೀವು ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ದೀರಾ ಅಂದರೆ ಆರಾಮಾಗಿ ನೀವು ಕಾರೆಲ್ಲ ಕ್ಲೀನ್ ಮಾಡ್ಬೋದು. ಕೆಲವೊಂದು ಹೆಂಗೆ ಅಂದರೆ ನಾವು ಚಾರ್ಜ್ ಮಾಡ್ಕೊತಾನೆ ಕ್ಲೀನ್ ಮಾಡಬೇಕು. ಇದಕ್ಕೆ ನಿಮಗೆ ಆ ಒಂದು ಪ್ರಾಬ್ಲಮ್ ಆದರೆ ಇರೋದಿಲ್ಲ. ಡೈರೆಕ್ಟಾಗಿ ನೀವಾದರೆ ಕ್ಲೀನ್ ಮಾಡ್ಬೋದು. ಇದೊಂದು ನನಗೆ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ಮಾತಾಡೋದಾದರೆ ಇದು ಕೂಡ ತುಂಬ ಯೂನಿಕ್ ಅಂತಲೇ ಹೇಳ್ಬೋದು. ಇದು ನನ್ನ ಪರ್ಸ್ನಲಿ ಫೇವ್ರೇಟ್. ರೀಸನ್ ಏನು ಅಂದರೆ ಡಿಯೋಡ್ ಆ್ಯಪಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ತರಿಸ್ಕೋಬೇಕು ಅಂತ ಫಿಲ್ಟರ್ ಮಾಡೋ ಟೈಮಲ್ಲಿ ಇದಾದರೆ ನನ್ನ ಕಣ್ಣಿಗೆ ಬಿತ್ತು. ಇದು ಬಂದ್ಬಿಟ್ಟು ಪೆಂಗ್ವಿನ್ ವಾಟರ್ ಬಾಟಲ್. ಪೆಂಗ್ವಿನ್ ವಾಟರ್ ಬಾಟಲ್ ಅದೆಂಗಿರುತ್ತೆ ಬ್ರೋ ಅಂದರೆ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ, ಅಷ್ಟು ಚೆನ್ನಾಗಿದೆ. ತೋರಿಸ್ತೀನಿ. ನಾನು ಬ್ಲೂ ಕಲರ್ ಕಳಿಸ್ತಾರೆ ಅನ್ಕೊಂಡೆ, ಇವ್ರು ನೋಡಿದ್ರೆ ರೆಡ್ ಕಲರ್ ಕಳಿಸಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಕ್ಯೂಟ್ ಆಗಿದೆ ಅಂತ ನೋಡ್ಬೋದು. ತುಂಬ ಸಣ್ಣ ಸೈಜಲ್ಲ ಆದರೆ ಬರುತ್ತೆ. ನಾನೇನು ಅನ್ಕೊಂಡಿದ್ದೆ ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತೆ ಅನ್ಕೊಂಡಿದ್ದೆ. ಅದರ ಜೊತೆಗೆ ಎಂಥ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಇದು ನಿಮಗೆ ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಮೆಟೀರಿಯಲ್ ಚೆನ್ನಾಗಿದೆ. ಇದು ರಬ್ಬರ್ ಮೆಟೀರಿಯಲ್, ಅಂದರೆ ರಬ್ಬರ್ ಮೆಟೀರಿಯಲ್ ಅಂತ ಹೇಳೋದಕ್ಕಾದ್ರೆ ಆಗೋದಿಲ್ಲ. ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ನಿಮಗೊಂದು ರಬ್ಬರ್ ಫೀಲ್ ಆದರೆ ಬರುತ್ತೆ. ಆ ಥರ ಮೆಟೀರಿಯಲ್ ಆದರೆ ಯೂಸ್ ಮಾಡಿದ್ದಾರೆ. ತುಂಬಾನೇ ಹಾರ್ಡ್ ಇದೆ, ಲೈಟ್ ವೇಟು ಕೂಡ ಇಲ್ಲ. ಹಾಗೆ ಬಂದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡ್ರೆ ಸಾಲಿಡ್ ಫೀಲ್ ಆದರೆ ಇದೆ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಈ ರೀತಿಯಾಗಿ ಇಟ್ಕೊಂಡು ಹಿಂಗೆ ಓಪನ್ ಮಾಡಿದ್ದೀರಾ ಅಂದರೆ ನಿಮಗೆ ಕ್ಯಾಪ್ ಆದರೆ ಓಪನ್ ಆಗುತ್ತೆ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಪರ್ಸ್ನಲಿ ನನಗಂತೂ ತುಂಬಾನೇ ಇಷ್ಟ ಆಯಿತು. ಇದು ನಿಮಗೆ 240 ರೂಪೀಸ್ಗೆ ಸಿಗುತ್ತೆ. 250 ರೂಪಾಯಿ ಒಳಗಡೆನೆ ಸಿಗುತ್ತೆ. ಆದರೆ ಈ ವೈಟ್ ಪಾರ್ಟ್ ಏನಿದೆಲ್ಲ ಒಂದು ಸ್ವಲ್ಪ ಬೇಗ ಗಲೀಜಾಗುತ್ತೆ. ನಾನು ಸ್ವಲ್ಪ ಹೊತ್ತು ಕೈಯಲ್ಲಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಗಲೀಜ್ ಥರ ಆದರೆ ಕಾಣಿಸುತ್ತೆ. ಆದರೆ ಒಂದು ಸ್ವಲ್ಪ ಡೆಲಿಕೇಟ್ ಅಂತಲೇ ಹೇಳ್ಬೋದು. ಹುಷಾರಾಗಿ ಮೇಂಟೈನ್ ಮಾಡಬೇಕು. ನಾನು ಬ್ಲ್ಯಾಕ್ ಕಲರ್ ಇಲ್ಲಾಂದರೆ ಬ್ಲೂ ಕಲರ್ ಕಳಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ನನಗನ್ನಿಸ್ತು. ಇನ್ನೊಂದೇನೆಂದರೆ ಡಿಯೋಡ್ ಆ್ಯಪಲ್ಲಿ ನನಗೆ ಇದೇ ಕಲರ್ ಬೇಕು, ಇದೇ ಸೈಜ್ ಬೇಕು ಅಂತ ನಾವು ಆರ್ಡರ್ ಮಾಡೋದಕ್ಕಾದರೆ ಆಗೋದಿಲ್ಲ. ಜಸ್ಟ್ ನೀವು ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀರಾ ಅಂದರೆ ಅವ್ರಿಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನಾದರೆ ಕಳಿಸ್ತಾರೆ. ರೆಡ್ ಕಲರು ಕೂಡ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ, ಯೂನಿಕ್ ಆಗೇ ಇದೆ. ಆದರೆ ಬ್ಲೂ ಕಲರ್ ಬ್ಲ್ಯಾಕ್ ಕಲರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. 240 ರೂಪಾಯಿ. ಯಾರಾದರೂ ಒಂದು ಯೂನಿಕ್ ಆಗಿರೋ ವಾಟರ್ ಬಾಟಲ್ ತಗೋಬೇಕು ಅಂತ ನೋಡ್ತಾ ಇದ್ರೆ ಇದು ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. 240 ರೂಪೀಸ್ಗೆ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣಂತೆ. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಸಿಂಪಲ್. ಇದು ನನಗೆ ಅನ್ನಿಸ್ದಂಗೆ 40 ರೂಪೀಸೋ 50 ರೂಪೀಸೋ ಇರ್ಬೇಕು ಅನ್ಕೊಂತೀನಿ. ಇದನ್ನು ನಾನು ಏನಕ್ಕೆ ತರಿಸಿದೆ ಅಂದರೆ ಇವಾಗ ಟೆಕ್ ನ್ಯೂಸ್ ಮಾಡ್ಬೇಕಾರೆ ಯಾವಾಗಾದರೂ ಈ ರೀತಿಯಾಗಿ ಆನ್ ಮಾಡಿ ನಾವು ಹಿಂದೆಗಡೆ ಇಟ್ಟಿದ್ದೀವಿ ಅಂದರೆ ಒಂದು ಶೋಕೇಸ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನಾದರೆ ತರಿಸಿದ್ದೀನಿ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ಸಿಂಪಲ್ ಅನ್ನಿಸ್ಬೋದು, ನಿಮಗೆ 40 ರೂಪೀಸ್ಗಾದರೆ ಸಿಗ್ತಾ ಇದೆ. ಏನೋ ಒಂದು ಸ್ವಲ್ಪ ಯೂನಿಕ್ ಆಗಿ ಅನ್ನಿಸ್ತು, ಅದಕ್ಕೋಸ್ಕರ ತರಿಸಿದ್ದೀನಿ. ಇದು ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಇದಕ್ಕೂ ಕೂಡ ನೀವು ಹಿಂದೆಗಡೆ ಶೆಲ್ ಹಾಕ್ಬೋದು. ಖಾಲಿ ಆಯಿತು ಅಂದರೆ ಶೆಲ್ ಹಾಕಿದ್ದೀರಾ ಅಂದರೆ ನೀವು ರೀಯೂಸು ಕೂಡ ಮಾಡ್ಬೋದು. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಕರೆಕ್ಟಾಗಿ ನನಗೆ ಪ್ರೈಸ್ ಗೊತ್ತಿಲ್ಲ, ಒಂದು ತಿಂಗಳಾಯ್ತಲ್ಲ, ಕೆಲವೊಂದು ಪ್ರಾಡಕ್ಟ್ಸಿಂದ ಮಾತ್ರ ಹುಡುಕ್ಬಿಟ್ಟು ಪ್ರೈಸ್ ಆದರೆ ಬರ್ಕೊಂಡಿದ್ದೀನಿ. ಇದು ನನಗೆ ಅನ್ನಿಸ್ದಂಗೆ 30 ರೂಪೀಸ್ಗೋ 40 ರೂಪೀಸ್ಗೋ ಸಿಗುತ್ತೆ. ಆ ಒಂದು ಪ್ರೈಸ್ ರೇಂಜಿಗೆ ಆರಾಮಾಗಿ ನೀವಾದರೆ ಪರ್ಚೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡೋಣಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ನಾನು ಏನಕ್ಕೆ ತರಿಸಿದ್ದೀನಿ ಅಂದರೆ ಇವಾಗ ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಖಾಲಿ ಇರುತ್ತಲ್ಲ, ಶೀಟ್ ಖಾಲಿ ಇರುತ್ತಲ್ಲ, ಅದನ್ನು ಫಿಲ್ ಮಾಡೋದಕ್ಕೋಸ್ಕರ ಇದನ್ನಾದರೆ ತರಿಸಿದ್ದೀನಿ. ಇದು ಬಂದ್ಬಿಟ್ಟು ಕಾರು. ನಾನು ಹೇಳ್ಬೇಕಂದ್ರೆ ಥಾರ್ ಆರ್ಡರ್ ಮಾಡಿದ್ದೆ. ಅದರಲ್ಲಿ ಡಿಫ್ರೆಂಟ್ ಕಾರ್ಸ್ ಎಲ್ಲ ಇತ್ತು. ಅದರಲ್ಲಿ ನನಗೆ ಥಾರ್ ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ. ಮಹೀಂದ್ರ ಥಾರ್ ಕಾರ್ ಏನಿದೆಲ್ಲ ಆ ಥರ ಕಾರ್ ಬೇಕು ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ಇಟ್ಟಿದ್ರೆ ಇವ್ರು ಬಂದ್ಬಿಟ್ಟು ಒಂದು ಸ್ಪೋರ್ಟ್ಸ್ ಕಾರ್ ಆದರೆ ಕಳಿಸಿದ್ದಾರೆ. ನೋಡೋದಕ್ಕೆ ಮಾತ್ರ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಪ್ರೈಸ್ ಬಂದ್ಬಿಟ್ಟು ಹೇಳ್ತೀನಿ,
175 ರುಪೀಸ್, 200 ರೂಪಾಯಿ ಒಳಗಡೆ ಸಿಗುತ್ತೆ. ಆದರೆ ಮೆಟೀರಿಯಲ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ನಿಮಗೆ 200 ರೂಪಾಯಿ ಒಳಗಡೆ ಸಿಗುತ್ತಾ ಅಂತ ಹೇಳ್ಬಿಟ್ಟು ಬೇರೆಯವ್ರು ಶಾಕ್ ಆಗಬೇಕು. ಆ ರೀತಿಯಾಗಿ ಆದರೆ ಇದೆ, ವೆಯ್ಟ್ ಇದೆ, ನಿಮಗೆ ಲೈಟ್ ವೆಯ್ಟು ಕೂಡ ಇಲ್ಲ, ವೆಯ್ಟ್ ಇದೆ. ಇದು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನೋಡಿದೆ, ಏನೋ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು, ಅದಕ್ಕೋಸ್ಕರ ತರಿಸಿದ್ದೀನಿ. ಇದನ್ನು ನೀವು ಹಿಂದೆಗಡೆ ಈ ರೀತಿಯಾಗಿ ಎಳೆದ್ಬಿಟ್ಟು ಬಿಟ್ಟಿದ್ದೀರಾ ಅಂದರೆ ಕಾರ್ ಈ ರೀತಿಯಾಗಿ ಮುಂದಕ್ಕಾದರೆ ಹೋಗುತ್ತೆ. ಸಣ್ಣವರಿದ್ದಾಗ ಆಟ ಆಡ್ತಾ ಇದ್ವಿ. ಆದರೆ ಇದು ಸೋಕೇಶ್ ಐಟಮಿಗೆ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಡಿಫ್ರೆಂಟ್ ಕಾರ್ಸ್ ತರಿಸ್ಕೊಂಡಿದ್ದೀರಾ ಅಂದರೆ ಈಸಿಯಾಗಿ ನೀವು ಸೋಕೇಶ್ ಆದರೆ ಮಾಡ್ಬೋದು, ತುಂಬಾನೇ ಚೆನ್ನಾಗಿದೆ. ಇದು ನಿಮಗೆ 175 ರುಪೀಸ್ಗೆ ಸಿಗುತ್ತೆ. ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಈ ಕಾರ್ನು ಕೂಡ ತರಿಸ್ಕೋಬೋದು. ಇನ್ನು ನೆಕ್ಸ್ಟ್ ನೋಡೋಣಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೋಲಾರ್ ಲೈಟ್. ನನಗೆ ಅನ್ನಿಸ್ದಂಗೆ ಪ್ರತಿ ಮನೆಯಲ್ಲೂ ಕೂಡ ಈ ಸೋಲಾರ್ ಲೈಟ್ ಇರಬೇಕು, ತುಂಬ ಯೂಸ್ ಆಗುತ್ತೆ. ನಿಮ್ಮ ಮನೆ ಹೊರಗಡೆ ಹಾಕೊಳ್ಳಿ, ಸಖತ್ತಾಗಿ ಯೂಸ್ ಆಗುತ್ತೆ, ಕರೆಂಟು ಕೂಡ ಸೇವ್ ಆಗುತ್ತೆ. ಎಷ್ಟು ಚೆನ್ನಾಗಿ ಇದು ಕೆಲಸ ಮಾಡ್ತಿದೆ ಅಂದರೆ ಇದು ನಿಮಗೆ 183 ರುಪೀಸ್ಗೆ ಸಿಗುತ್ತೆ, 200 ರೂಪಾಯಿ ಒಳಗಡೆನೆ ಸಿಗುತ್ತೆ. ಮೆಟೀರಿಯಲ್ ಹಾಗೆ ಬಂದ್ಬಿಟ್ಟು ಇದು ವರ್ಕ್ ಮಾಡೋದು ನೀವೇನಾದರೂ ನೋಡಿದ್ದೀರಾ ಅಂದರೆ ಶಾಕ್ ಆಗ್ತೀರಾ, ಬ್ರೈಟ್ನೆಸ್ಸಿಗೆ ಶಾಕ್ ಆಗ್ತೀರಾ, ಅಷ್ಟು ಚೆನ್ನಾಗಿದೆ. ತೋರಿಸ್ತೀನಿ ನಾನು ನಿಮಗೊಂದು ಯೂಸರ್ ಮ್ಯಾನ್ಯಲ್ನ ಪ್ರೊವೈಡ್ ಮಾಡಿರ್ತಾರೆ. ಹಾಗೆ ಬಂದ್ಬಿಟ್ಟು 2 ಸ್ಕ್ರೂ ಕೊಟ್ಟಿರ್ತಾರೆ. ನೀವು ಬೇಕಂದ್ರೆ ಆರಾಮಾಗಿ ಎಲ್ಲಿ ಫಿಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅಲ್ಲಿ ನೀವು ಈಸಿಯಾಗಿ ಇದನ್ನ ಫಿಟ್ ಮಾಡ್ಕೋಬಹುದು. ಮೇಲ್ಗಡೆ ನಿಮಗೊಂದು ಶೀಲ್ಡ್ ಕೊಟ್ಟಿರ್ತಾರೆ, ಇದನ್ನ ತೆಗೆದ್ಬಿಡಿ, ಶೀಟ್ ತೆಗೆದ್ಬಿಡಿ. ಸೋಲಾರ್ ಇಂದ ಇದು ವರ್ಕ್ ಆಗುತ್ತೆ, ಸೋಲಾರ್ ಅಲ್ಲಿ ಚಾರ್ಜ್ ಆಗುತ್ತೆ, ರಾತ್ರಿ ಹೊತ್ತು ಆಟೋಮೆಟಿಕ್ ಆಗಿ ಇದು ಆನ್ ಆಗುತ್ತೆ. ಬ್ರೈಟ್ನೆಸ್ ತೋರಿಸ್ತೀನಿ, ಬ್ರೈಟ್ನೆಸ್ಸಿಗೆ ನೀವು ಶಾಕ್ ಆಗ್ತೀರಾ. ಇದು ಬಂದ್ಬಿಟ್ಟು ಹೈಯೆಸ್ಟ್ ಬ್ರೈಟ್ನೆಸ್, ಇಷ್ಟು ಬ್ರೈಟ್ನೆಸ್ ಆದರೆ ಇರುತ್ತೆ. ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ಇವಾಗ ನೋಡಿ, ಇದು ಬಂದ್ಬಿಟ್ಟು ಹೈಯೆಸ್ಟ್ ಬ್ರೈಟ್ನೆಸ್. ಇನ್ನೊಂದ್ಸಲ ಪ್ರೆಸ್ ಮಾಡಿದ್ದೀರಾ ಅಂದರೆ ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ. ಇನ್ನೂ ಒಂದ್ಸಲ ಪ್ರೆಸ್ ಮಾಡಿದ್ದೀರಾ ಅಂದರೆ ಮೀಡಿಯಂ ಲೆವೆಲಿಗೆ ಆದರೆ ಬರುತ್ತೆ. ಇನ್ನೂ ಒಂದ್ಸಲ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ, ಮತ್ತೆ ಇದು ಆನ್ ಆದರೆ ಆಗೋದಿಲ್ಲ. ನಿಜವಾಗ್ಲೂ ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ ಅಂದರೆ ಸಾಲಿಡ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಎಷ್ಟೋ ಹೇಳೋದ್ನಲ್ಲ ನಾನು ನಿಮಗೆ, 183 ರುಪೀಸ್ಗೆ ಸಿಗುತ್ತೆ, ಹತ್ತತ್ರ 200 ಒಳಗಡೆನೆ. ನನ್ನ ಪ್ರಕಾರ ಕೇಳಿದ್ರೆ ಮನೆ ಹೊರಗಡೆ ನಿಮಗೊಂದು ಲೈಟ್ ಸೋರ್ಸ್ ಬೇಕು, ಅಗ್ಲಗ್ಲ ಹೋಗ್ಬಿಟ್ಟು ಆನ್ ಮಾಡೋದಕ್ಕಾಗೋದಿಲ್ಲ, ಹಾಗೆ ಬಂದ್ಬಿಟ್ಟು ವೈರಿಂಗ್ ಕರೆಕ್ಟ್ ಆಗಿಲ್ಲ ಅಂದರೆ ಈ ಒಂದು ಸೋಲಾರ್ ಲೈಟ್ ನಿಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅಮೆಝಾನ್ ಹಾಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲೂ ಕೂಡ ಸರ್ಚ್ ಮಾಡಿ, ನಿಮಗೆ 200 ರೂಪಾಯಿ ಒಳಗಡೆ ಅಂತೂ ಸಿಗೋದಿಲ್ಲ, 200 ರೂಪಾಯಿ ಮೇಲೆ ಇರುತ್ತೆ. ಈ ಥರದೊಂದು 4-5 ನೀವು ತರಿಸ್ಕೊಂಡಿದ್ದೀರಾ ಅಂದರೆ ನೀವು ಮೆಟ್ಲತ್ರ ಆಗಿರ್ಬೋದು, ಮನೆ ಹೊರಗಡೆ ಆಗಿರ್ಬೋದು, ಗಾರ್ಡನ್ನಲ್ಲಿ, ಅಲ್ಲೆಲ್ಲನೂ ಕೂಡ ಒಂದೊಂದನ್ನ ಇದನ್ನು ಫಿಕ್ಸ್ ಮಾಡಿದ್ದೀರಾ ಅಂದರೆ ನೈಟ್ ಟೈಮ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನೀವು ಪರ್ಸನಲ್ ಆಗಿ ಹೋಗ್ಬಿಟ್ಟು ಅಲ್ಲಿ ಸ್ವಿಚ್ ಆನ್ ಮಾಡೋ ಅವಶ್ಯಕತೆನೂ ಕೂಡ ಇರೋದಿಲ್ಲ, ಕತ್ಲಾದ ತಕ್ಷಣ ಆಟೋಮೆಟಿಕ್ ಆಗಿ ಇದಾದ್ರೆ ಆನ್ ಆಗುತ್ತೆ. ಇದು ಮಾತ್ರ ಪರ್ಸನಲ್ ನನಗೆ ತುಂಬಾನೇ ಇಷ್ಟ ಆಯಿತು. 200 ರೂಪಾಯಿ ಒಳಗಡೆನೆ ಸಿಗ್ತಾ ಇದೆ. ಯಾರಾದರೂ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಪರ್ಚೇಸ್ ಮಾಡಿ, ನಿಮಗೆ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋಣಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಬ್ರಷ್. ಈ ಬ್ರಷ್ ಪ್ರೈಸ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಅನ್ಕೊಂತಿದ್ದೀರಾ, ನನಗೆ ಕಾಮೆಂಟ್ ಸೆಷನಲ್ಲಿ ತಿಳಿಸಿ. ಇದು ಬಂದ್ಬಿಟ್ಟು ಅಂತ ಇಂಥ ಬ್ರಷ್ ಅಲ್ಲ, ಇದು ನಿಮಗೆ ಬ್ಯಾಂಬೂ ಬ್ರಷ್ ಅಂತಲೇ ಹೇಳ್ಬೋದು. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ, ಪಕ್ಕಾ ಶಾಕ್ ಆಗ್ತೀರಾ. ಇದು ನಿಮಗೆ 5 ರುಪೀಸ್ಗೆ ಸಿಗುತ್ತೆ. 5 ರೂಪಾಯಿಗೆ ಅದೆಂಥ ಬ್ರಷ್ ಕೊಡ್ತಾರೋ ನೋಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಬ್ರಷ್ ಆದರೆ ತರಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ಮುಂದೆಗಡೆ ನಿಮಗೆ ಇದೇನು ಬ್ರಷ್ ಇದೆಯಲ್ಲ, ಇದು ಬಂದ್ಬಿಟ್ಟು ಸಖತ್ತು ಸ್ಮೂತ್ ಇದೆ ಅಂತಲೇ ಹೇಳ್ಬೋದು. ನಾನು ನೋಡಿರೋದ್ರಲ್ಲಿ ಇಷ್ಟು ಸ್ಮೂತ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಷ್ಟು ಸಾಫ್ಟಾಗಿ ಇವರಾದರೆ ಕೊಟ್ಟಿದ್ದಾರೆ. ಬಿಲ್ಡ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ, ನಿಮಗೆ ಬೆಂಡ್ ಕೂಡ ಆಗ್ತಾ ಇಲ್ಲ. 5 ರೂಪಾಯಿ ಸಿಗ್ತಾ ಇದೆ. 5 ರೂಪಾಯಿಗೂ ಕೂಡ ಒಂದು ಪ್ರಾಡಕ್ಟ್ ಸಿಗುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನಾದರೆ ತರಿಸಿದ್ದೀನಿ. ಹಿಂದಿನ ಸಲ ನಾನು ಮೊಬೈಲ್ ಸ್ಟ್ಯಾಂಡ್ ತರಿಸಿದ್ದೆ, 2 ರುಪೀಸ್ಗೋ 1 ರೂಪಿಗೋ ಸಿಕ್ಕಿತ್ತು. ಇದು 5 ರುಪೀಸ್. ನಾನು ತರಿಸಿರೋದ್ರಲ್ಲಿ ಚೀಪೆಸ್ಟ್ ಅಂದರೆ ಇದೆ, 5 ರೂಪಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿದೆ. 5 ರೂಪಾಯಿಗೆ ನಿಮಗೆ ಈ ಒಂದು ಟೂತ್ ಬ್ರಷ್ ಆದರೆ ಆಫರ್ ಮಾಡ್ತಿದ್ದಾರೆ. ಇದನ್ನು ಬೇಕಂದ್ರೂ ಕೂಡ ನೀವಾದರೆ ತರಿಸ್ಕೋಬೋದು. ಇನ್ನು ನೆಕ್ಸ್ಟ್ ನೋಡೋಣಂತೆ. ಇದು ಬಂದ್ಬಿಟ್ಟು ಲಿಂಟ್ ರಿಮೂವರ್. ಇದ್ರ ಬಗ್ಗೆ ತುಂಬ ಜನರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋರಿಗೆ ಹೇಳ್ತೀನಿ. ಲಿಂಟ್ ರಿಮೂವರ್ ಅಂದರೆ ಏನಿಲ್ಲ, ಇವಾಗ ನೀವು ಬ್ಲ್ಯಾಕ್ ಪ್ಯಾಂಟ್ ಯೂಸ್ ಮಾಡ್ತಿದ್ದೀರಾ, ಇಲ್ಲಾಂದ್ರೆ ಬೇರೆ ಬ್ಲೂ ಕಲರ್ ಶರ್ಟ್, ಸೊ ಈ ತರ ಶರ್ಟ್ಸ್ ಆಗಿರ್ಬೋದು, ಪ್ಯಾಂಟ್ ಮೇಲೆ ನಿಮಗೆ ವೈಟ್ ಕಲರ್ ಟಿಂಟ್ ಅನ್ನೋದು ಬಂದಿರುತ್ತೆ, ಲಿಂಟ್ ಬಂದಿರುತ್ತೆ, ಈಗ ಮೇಲ್ಗಡೆ ಎದ್ದಿರುತ್ತೆ, ಅದನ್ನ ಹಾಕೊಳ್ಳೋದಕ್ಕೂ ಕೂಡ ನಮಗಾದ್ರೆ ಆಗೋದಿಲ್ಲ, ತುಂಬಾ ಅನ್ಕಂಫರ್ಟೇಬಲ್ ಫೀಲ್ ಆದ್ರೆ ಇರುತ್ತೆ. ಇದರಿಂದ ನೀವೇನ್ ಮಾಡಬೇಕು ಅಂದ್ರೆ ಆ ಒಂದು ಲಿಂಕ್ ನ ನೀವು ರಿಮೂವ್ ಮಾಡ್ಬೋದು. ಯಾವ ರೀತಿ ರಿಮೂವ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಜಸ್ಟ್ ಈ ಒಂದು ಪ್ರಾಡಕ್ಟ್ ನ ಹೊರಗಡೆ ತೆಗೀರಿ. ಈ ಮಿಷಿನ್ ನ ನೀವು ಹೊರಗಡೆ ತೆಗೆದಿದ್ದಾದ್ಮೇಲೆ ನಿಮಗೆ ಒಂದು ಬ್ರಷ್ ಕೊಟ್ಟಿರ್ತಾರೆ, ನೀವು ಬೇಕಂದ್ರೆ ಕ್ಲೀನ್ ಮಾಡ್ಕೋಬಹುದು. ಇದನ್ನ ಏನಿಲ್ಲ, ಜಸ್ಟ್ ನೀವು ಪ್ಲಗ್ ಇನ್ ಮಾಡಿಬಿಟ್ಟು ಆನ್ ಮಾಡಿ, ಈ ರೀತಿಯಾಗಿ ಆನ್ ಮಾಡಿಬಿಟ್ಟು ಹಿಂಗಿಟ್ಟು ಕ್ಲೀನ್ ಮಾಡಬೇಕಷ್ಟೆ. ಈ ರೀತಿಯಾಗಿ ಕ್ಲೀನ್ ಮಾಡಿದ್ದೀರಾ ಅಂದರೆ ಇದರ ಮೇಲ್ಗಡೆ ನಿಮಗೆ ಏನು ಲಿಂಟ್ ಅನ್ನೋದು ಎದ್ದಿರುತ್ತಲ್ಲ ಅದನ್ನೆಲ್ಲನೂ ಕೂಡ ಕಟ್ ಮಾಡಿ ಇದು ಒಳಗಡೆ ಸಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲನೂ ಕೂಡ ನಿಮಗೆ ಈ ಒಂದು ಕ್ಯಾಪಲ್ಲಿ ಬಂದುಬಿಟ್ಟು ಸ್ಟೋರ್ ಆಗುತ್ತೆ. ಆಮೇಲೆ ನೀವು ಕ್ಲೀನ್ ಮಾಡಿಕೊಂಡು ಆರಾಮಾಗಿ ಆ ಒಂದು ಬಟ್ಟೆ ಆದರೆ ಹಾಕೋಬೋದು. ಅದಕ್ಕೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ನಾನು ಇದನ್ನು ಯಾವಾಗಿಂದನೂ ತರಿಸ್ಕೋಬೇಕು ಅಂದ್ಕೊತಿದ್ದೆ, ಆಗಲಿ ಟೈಮ್ ಆಗ್ತಾ ಇರಲಿಲ್ಲ, ಇದರಲ್ಲಾದರೆ ಸಿಕ್ತು, ಅದಕ್ಕೋಸ್ಕರ ತರಿಸಿದ್ದೀನಿ. ಇದು ನಿಮಗೆ 220 ರೂಪಾಯಿಗೆ ಸಿಗುತ್ತೆ. ಇದು ಕೂಡ ನಿಮಗೆ 250 ಒಳಗಡೆನೆ ಸಿಗುತ್ತೆ. ಸಸ್ತಾ ಮಾಲ್ ಅಂತಲೇ ಹೇಳ್ಬೋದು. ನನಗೆ ಇದರಲ್ಲಿ ಇಷ್ಟ ಆಗಿಲ್ದಿದ್ದೇನು
ಅಂದರೆ ಮೆಟೀರಿಯಲ್ ಮಾತ್ರ ತುಂಬ ಚೀಪ್ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಕೈಯಲ್ಲಿ ಇಟ್ಕೊಂಡ ತಕ್ಷಣ ನೀವೇ ಫೀಲ್ ಮಾಡಿಬಿಡ್ತೀರಾ ಅಷ್ಟು ಚೀಪ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೊಂದು ಬೇಜಾರಾಯಿತು. ಮೆಟೀರಿಯಲ್ ಒಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಹಾಗೆ ಬಂದ್ಬಿಟ್ಟು ಕೆಳಗಡೆ ಸ್ಟ್ಯಾಂಡ್ ಏನಿದೆಲ್ಲ ಇದು ಕರೆಕ್ಟಾಗಿ ಕೂರ್ತಾ ಇಲ್ಲ. ಹಿಂಗಂದ್ರೆ ಬಂದ್ಬಿಡುತ್ತೆ, ಹಿಂಗಂದ್ರೆ ಲಾಕ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ತುಂಬ ಲೂಸ್ ಇದೆ ಅಂತಲೇ ಹೇಳ್ಬೋದು. ಇದೊಂದು ನನಗೆ ಮೈನಸ್ ಅನ್ನಿಸ್ತು. 220 ರೂಪಾಯಿ ಕೂಡ ಕಮ್ಮಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. 220 ರೂಪಾಯಿಗೆ ಎಂಥ ಮೆಟೀರಿಯಲ್ ಕೊಡಬೇಕು ಅಂತ ನೀವು ಕೂಡ ಅಂತೀರಾ. ಆದರೆ ಮೆಟೀರಿಯಲ್ ಒಂದು ಸ್ವಲ್ಪ ಚೆನ್ನಾಗಿರಬೇಕಿತ್ತು. ಇದೊಂದು ನನಗೆ ಮೈನಸ್ ಅನ್ನಿಸ್ತು. 220 ರೂಪಾಯಿ ಆದರೂ ಕೂಡ ಪರವಾಗಿಲ್ಲ ಬ್ರೋ, ನಾವು ತರಿಸ್ಕೊಂತೀವಿ ಅಂದರೆ ನಿಮಗೆ ಸಿಗುತ್ತೆ, ತಗೊಳ್ಳಿ. ಆದರೆ ನನ್ನ ಪ್ರಕಾರ ಮೆಟೀರಿಯಲ್ ವಿಷಯದಲ್ಲಿ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಆದರೂ ಕೂಡ ಆ ಒಂದು ಪ್ರೈಸ್ ರೇಂಜಿಗೆ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡೋಣಂತೆ. ಇದು ಬಂದ್ಬಿಟ್ಟು USB ಹಬ್. ಏನು ಬ್ರೋ ಇದು USB ಹಬ್ ಅಂದರೆ, ಇವಾಗ ಅಟ್ ಪ್ರೆಸೆಂಟ್ ನೋಡಿಕೊಂಡ್ರೆ ಕಂಪ್ಯೂಟರ್ಸ್ ಅಲ್ಲಾದರೆ ನಮಗೆ ಪ್ರಾಬ್ಲಮ್ ಇರಲ್ಲ, PC-ಯಲ್ಲಿ ಪ್ರಾಬ್ಲಮ್ ಇರೋದಿಲ್ಲ. ಇವಾಗ ಬರ್ತಾ ಇರೋ ಲ್ಯಾಪ್ಟಾಪ್ಸಲ್ಲಿ ನಮಗೆ USB ಪೋರ್ಟೇ ಇರೋದಿಲ್ಲ. ತುಂಬ ಮಟ್ಟಿಗೆ ಟೈಪ್ ಸಿ ಪೋರ್ಟೇ ಕೊಡ್ತಿದ್ದಾರೆ, USB ಪೋರ್ಟ್ ಇರೋದಿಲ್ಲ. ಇವಾಗ ವೈರ್ಡ್ ಕೀಬೋರ್ಡ್ ಕನೆಕ್ಟ್ ಮಾಡಬೇಕಂದು, ವೈರ್ಡ್ ಮೌಸ್ ಕನೆಕ್ಟ್ ಮಾಡಬೇಕು ಅಂದರೆ ನಮಗೆ ಪೋರ್ಟೇ ಇರೋದಿಲ್ಲ. ಒಂದು USB ಪೋರ್ಟ್ ಕೊಟ್ಟಿರ್ತಾರೆ, ಒಂದೆರಡು ಟೈಪ್ ಸಿ ಪೋರ್ಟ್ ಕೊಟ್ಟಿರ್ತಾರೆ. ಇನ್ನೂ ಒಂದು USB ಪೋರ್ಟ್ ಬೇಕು ಅಂದರೆ ಮತ್ತೆ ನಾವು ಎಕ್ಸ್ಟೆಂಡರ್ ಆದರೆ ತಗೋಬೇಕು. ಅದಕ್ಕೋಸ್ಕರ ಇದನ್ನ ಆದರೆ ತರಿಸಿದ್ದೀನಿ. ನೋಡೋದಕ್ಕೂ ಕೂಡ ಯೂನಿಕ್ ಆಗಿದೆ. ಇದು ನಿಮಗೆ ಬನಾನಾ ಶೇಪಲ್ಲಿ ಬರುತ್ತೆ, ಆದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು ಪೆನ್ ಡ್ರೈವ್ ಹಾಕ್ಬಿಟ್ಟು ಮೂವೀಸ್ ಕಾಪಿ ಪೇಸ್ಟ್ ಮಾಡಿದ್ದೀನಿ. ತುಂಬ ಫಾಸ್ಟ್ ಆಗಿನೇ ಆಗ್ತಾ ಇದೆ. ಹತ್ತತ್ರ 200 MB/s ವರೆಗೂ ರೀಚ್ ಆಗ್ತಾ ಇದೆ. ಕೆಲವೊಂದು ಸಲ 100 ಒಳಗೂ ಕೂಡ ಬರ್ತಾ ಇದೆ. ಆದರೆ ಮ್ಯಾಕ್ಸಿಮಮ್ ಸ್ಪೀಡ್ ಇದು ಅಚೀವ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇವಾಗ ತುಂಬ ಜನರಿಗೆ ವೈರ್ಲೆಸ್ ಕೀಬೋರ್ಡು, ವೈರ್ಲೆಸ್ ಮೌಸ್ ಯೂಸ್ ಮಾಡೋ ಅಭ್ಯಾಸ ಇರೋದಿಲ್ಲ. ಅವರಿಗೆ ವೈರ್ಡೇ ಬೇಕಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ವೈರ್ಡ್ ಹೆಡ್ಫೋನ್ ಹಾಕೋಬೇಕಾಗಿರುತ್ತೆ. ಸೊ ಈ ಥರ ತುಂಬ ರಿಕ್ವೈರ್ಮೆಂಟ್ ಆದರೆ ಇರುತ್ತೆ. ಅಷ್ಟೆಲ್ಲ ರಿಕ್ವೈರ್ಮೆಂಟ್ ನಮಗೆ ಲ್ಯಾಪ್ಟಾಪಲ್ಲಿ ಇರೋದಿಲ್ಲ, ಬರೀ ಒಂದೊಂದು ಪೋರ್ಟ್ ಮಾತ್ರ ಕೊಟ್ಟಿರ್ತಾರೆ. ಅಂಥ ಟೈಮಲ್ಲಿ ನೀವು ಇದನ್ನು ತಗೊಂಡಿದ್ದೀರಾ ಅಂದರೆ ನೀವು 4 USB ಪೋರ್ಟ್ ಆದರೆ ಕೊಟ್ಟಿರ್ತಾರೆ. ಇಲ್ಲಿಂದ ನೀವು ಈಸಿಯಾಗಿ ಎಕ್ಸ್ಟರ್ನಲ್ ಆಗಿ ಕನೆಕ್ಟ್ ಮಾಡ್ಕೋಬಹುದು. ಎಕ್ಸ್ಟರ್ನಲ್ ಕೀಬೋರ್ಡ್ ಕನೆಕ್ಟ್ ಮಾಡ್ಕೋಬಹುದು, ಮೌಸ್ ಕನೆಕ್ಟ್ ಮಾಡ್ಕೋಬಹುದು. ಹಾಗೆ ಬಂದ್ಬಿಟ್ಟು ಒಂದೆರಡು ಪೆನ್ ಡ್ರೈವ್ ಕೂಡ ಇಟ್ಕೋಬಹುದು. ಎಲ್ಲನೂ ಕೂಡ ನಿಮಗೆ ಮಲ್ಟಿ ಫಂಕ್ಷನ್ ಆಗಿ ವರ್ಕ್ ಆಗುತ್ತೆ. 4 ಕೂಡ ನಿಮಗೆ ಅಟ್ ಎ ಟೈಮ್ ವರ್ಕ್ ಆಗುತ್ತೆ. ಇದು ನಿಮಗೆ ಹತ್ತತ್ರ 135 ರೂಪೀಸ್ಗೆ ಸಿಗುತ್ತೆ, 150 ಒಳಗಡೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣಂತೆ. ನೆಕ್ಸ್ಟ್ ಇನ್ನೊಂದೇ ಒಂದಿದೆ, ಲಾಸ್ಟ್ ಪ್ರಾಡಕ್ಟ್. ಏನಕ್ಕೆ ಇದನ್ನು ನಾನು ಲಾಸ್ಟ್ ಆಗಿ ನಿಮಗೆ ಹೇಳ್ತಿದ್ದೀನಿ ಅಂದರೆ, ನಾನು ತರಿಸಿರೋದ್ರಲ್ಲಿ ಇದು ಇಷ್ಟ ಆದಂಗೆ ಯಾವ ಪ್ರಾಡಕ್ಟು ಕೂಡ ನನಗಾದರೆ ಇಷ್ಟ ಆಗಿಲ್ಲ. ಅಂಥ ಪ್ರಾಡಕ್ಟ್ ಯಾವುದು ಬ್ರೋ ಅಂದರೆ, ಇದು ನಿಮಗೆ 190 ರೂಪೀಸ್ಗೆ ಸಿಗುತ್ತೆ, 200 ರೂಪೀಸ್ಗೆ ಸಿಗುತ್ತೆ. ನನಗೆ ಕೇಳಿದ್ರೆ ಇಷ್ಟೊತ್ತವರೆಗೂ ನಾನೇನು ತೋರಿಸಿದ್ನಲ್ಲ, ಇಷ್ಟರಲ್ಲಿ ನೀವು ಯಾವುದು ಪರ್ಚೇಸ್ ಮಾಡಿಲ್ಲ ಅಂದರೂ ಕೂಡ ಇದನ್ನು ಪರ್ಚೇಸ್ ಮಾಡಿ. ತುಂಬ 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 ಚೆನ್ನಾಗಿದೆ. ನೀವೇನಾದರೂ ಮನೇಲಿ ಹಾಕಿದ್ದೀರಾ ಅಂದರೆ ಬಂದವರೆಲ್ಲ ಕೇಳ್ತಾರೆ ಏನಿದು ಇಷ್ಟು ಯೂನಿಕ್ ಆಗಿದೆ ಅಲ್ಲ ಅಂತೇಳಿ. ನಾನು ನಿಮಗೆ ಆನ್ ಮಾಡಿಬಿಟ್ಟು ತೋರಿಸ್ತೀನಿ. ಜಸ್ಟ್ ಏನಿಲ್ಲ, ನಿಮಗೊಂದು ಫ್ರೇಮ್ ಕೊಟ್ಟಿರ್ತಾರೆ, ಹಾಗೆ ಬಂದುಬಿಟ್ಟು ಕೇಬಲ್ ಕೊಟ್ಟಿರ್ತಾರೆ. ಈ ಕೇಬಲ್ ಬಂದುಬಿಟ್ಟು ಡೈರೆಕ್ಟ್ ಸಾಕೆಟಲ್ಲಿ ನೀವು ಇಡೋದಕ್ಕಾದರೆ ಆಗೋದಿಲ್ಲ. ಒಂದು ಅಡಾಪ್ಟರ್ ತಗೊಳ್ಳಿ. ಅಡಾಪ್ಟರಿಗೆ ಇದನ್ನು ಕನೆಕ್ಟ್ ಮಾಡಿದ್ದಾದಮೇಲೆ ನೀವು ಡೈರೆಕ್ಟಾಗಿ ಪ್ಲಗ್ ಇನ್ ಮಾಡಿ. ಪ್ಲಗ್ ಇನ್ ಮಾಡಿದ್ದಾದ್ಮೇಲೆ ಇವಾಗ ನಿಮಗೆ ಈ ರೀತಿಯಾಗಿದೆಯಾ, ಕಾಣಿಸ್ತಾ ಇದೆ ಅನ್ಕೊಂತೀನಿ. ಒಂದೇ ನಿಮಿಷ. ಇವಾಗ ನಿಮಗೆ ಈ ರೀತಿಯಾಗಿದೆ. ಇವಾಗ ಆನ್ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ. ನಾನು ಫೋಟೋ ನೋಡಿದೆ, ಅವರು ಡಿಯೋಡ್ ಆ್ಯಪಲ್ಲಿ ಫೋಟೋ ನೋಡಿದಾಗ ಸೇಮ್ ಇದೇ ಥರ ಒಂದು ಫೋಟೋ ಆದರೆ ಹಾಕಿದ್ರು. ನನಗೆ ಶಾಕ್ ಆಯಿತು. 190 ರೂಪೀಸ್ಗೆ ಇವರು ಆಫರ್ ಮಾಡ್ತಿದ್ದಾರೆ. 190 ರೂಪೀಸಿಗೆ ಇಷ್ಟು ರಿಯಲಿಸ್ಟಿಕ್ ಆಗಿರುತ್ತಾ? ನೋಡಿದ್ರೇ ಒಂದು ರೀತಿ ರಿಯಲ್ ಫೀಲ್ ಆದರೆ ಬರ್ತಾ ಇದೆ. ನೋಡೋಣಂತೆ, ಒಂದು ತರಿಸ್ಕೊಂಡ್ರೆ ನಮಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದಾದ್ಮೇಲೆ ಫಸ್ಟ್ ನಾನು ಆನ್ ಮಾಡಿದ್ದೆ ಇದನ್ನು ಟೆಸ್ಟ್ ಮಾಡೋಣ ಅಂತಲೇ ತರಿಸ್ಕೊಂಡೆ. ಆದರೆ ತುಂಬ ಚೆನ್ನಾಗಿದೆ. ನೋಡ್ಬೋದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತೇಳಿ. ಈ ರೀತಿಯಾಗಿರುತ್ತೆ. ಈ ರೀತಿಯಾಗಿ ಆನ್ ಮಾಡಿದ್ದೀರಾ ಅಂದರೆ ನಿಮಗೆ ಈ ರೀತಿಯಾಗಿ ಗ್ಲೋ ಆಗುತ್ತೆ. ಹಿಂದೆಗಡೆ ಸನ್ಲೈಟ್ ಆಗಿರ್ಬೋದು, ಮರ ಆಗಿರ್ಬೋದು, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಗಿದೆ. ಇದನ್ನು ನೀವು ಎಲ್ಲಿ ಇಡ್ಬೋದು ಅಂದರೆ ಲಿವಿಂಗ್ ರೂಮಲ್ಲಿ ಆಗಿರ್ಬೋದು, ಹಾಲಲ್ಲಿ ಆಗಿರ್ಬೋದು, ರಾತ್ರಿ ಮಲ್ಕೋಬೇಕಾದ್ರೆ ಪಕ್ಕದಲ್ಲಿ ಡೆಸ್ಕ್ ಮೇಲೆ ಆಗಿರ್ಬೋದು, ಅಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ನಿಮಗೊಂದು ಫೀಲ್ ಇರುತ್ತೆ. ನೋಡಿದ್ರೇ ಒಂದು ಖುಷಿ ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಯಾರಾದರೂ ತಗೋಬೇಕು ಅಂತ ಇದ್ದರೆ 200 ರೂಪಾಯಿ ಒಳಗಡೆ ಸಸ್ತಾ ಅಂದರೆ ಸಸ್ತಾ ಮಾಲ್. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳೋದಕ್ಕಾದರೆ ಹೋಗ್ಬೇಡಿ. ಪ್ರತಿ ರೂಮ್ಗೂ ಒಂದೊಂದು ಇಟ್ಬಿಡಿ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಪರ್ಸ್ನಲಿ ಇದು ತುಂಬಾ ಇಷ್ಟ ಆಗಿದೆ. 190 ರೂಪೀಸ್ಗೆ ನಿಮಗೆ ಹೊರಗಡೆ ಹೋಗಿ ಹುಡುಕಿದ್ರು ಕೂಡ 200 ರೂಪೀಸ್ ಒಳಗಡೆ ಸಿಗೋದಿಲ್ಲ. ಇದು ನಿಮಗೆ 200 ರೂಪೀಸ್ ಒಳಗಡೆನೆ ಸಿಗ್ತಾ ಇದೆ. ನನಗೆ ಕೇಳಿದ್ರೆ 5 ಔಟ್ ಆಫ್ 5 ಕೊಡ್ತೀನಿ ಮಾರ್ಕ್ಸ್ ಮಾತ್ರ. ಅಷ್ಟೇ ಸ್ಯಾಟಿಸ್ಫೈ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಪರ್ಸ್ನಲಿ ಇದು ನನಗೆ ತುಂಬಾ ಇಷ್ಟ ಆಗಿದೆ. ಇದಿಷ್ಟು ಕೂಡ ನಾನು 2000 ರೂಪಾಯಿಗೆ ತರಿಸಿದ್ದೀನಿ. 2000 ರೂಪಾಯಿಗೆ ನನಗೆ ಹತ್ತತ್ರ 12ರಿಂದ 14 ಐಟಮ್ಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಾನಂತೂ ಫುಲ್ಲಿ ಸ್ಯಾಟಿಸ್ಫೈಡ್. ನೀವು ಸುಮ್ಮನೆ ರಫ್ ಆಗಿ ಒಂದೊಂದು ಪ್ರಾಡಕ್ಟ್ 150 ರೂಪಾಯಿ ಹಾಕೊಂಡ್ರು ಕೂಡ ನಿಮಗೆ 200 ರೂಪಾಯಿಗೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಆದರೆ ಸಿಗುತ್ತೆ. ಇದೆಲ್ಲನೂ ಕೂಡ ನನಗೆ ಯೂಸ್ ಆಗೋಂಥ ಪ್ರಾಡಕ್ಟ್ಸ್ನ ನಾನು ಫಿಲ್ಟರ್ ಮಾಡಿ ತರಿಸ್ಕೊಂಡಿದ್ದೀನಿ. ನೀವು ತಗೋಬೇಕಾದ್ರೇನೂ ಅಷ್ಟೇ. ಇವಾಗ ಇಷ್ಟರಲ್ಲಿ ನಿಮಗೂ ಕೂಡ ಇದೆಲ್ಲ ಯೂಸ್ ಆಗಬೇಕಂತೇನಿಲ್ಲ. ಇದರಲ್ಲಿ
ನಿಮಗೆ ಒಂದು ಸ್ವಲ್ಪ ಯೂಸ್ ಆಗ್ಬೋದು. ಇವಾಗ ನಾನು ಒಂದು 12 ಐಟಮ್ಸ್ ತೋರಿಸಿದ್ದೀನಿ ಅಂದರೆ ಅದರಲ್ಲಿ ಒಂದು 5 ಐಟಮ್ ನಿಮಗೆ ಯೂಸ್ ಆಗ್ಬೋದು. ಆ 5 ಐಟಮ್ ಇಟ್ಕೊಂಡು ಇನ್ನೂ ಒಂದು 5-6 ಪ್ರಾಡಕ್ಟ್ಸ್ನ ನಿಮಗೆ ಏನು ಯೂಸ್ ಆಗುತ್ತೋ ಅಂಥವನ್ನ ತರಿಸ್ಕೊಳ್ಳಿ. ಇವಾಗ ಬೇರೆ ಬೇರೆ ವಿಡಿಯೋಸ್ ನೋಡ್ಬಿಟ್ಟು ಅವ್ರು ಇಂಥ ತರಿಸ್ಕೊಂಡ್ರು, ಇವ್ರು ಇಂಥ ತರಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು ನೀವು ಕೂಡ ಅದನ್ನು ತರಿಸ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ನೀವು ಒಂದ್ಸಲ ಯೋಚನೆ ಮಾಡಿ, ಅದು 100 ರೂಪಾಯಿಗೆ ಸಿಗಲಿ, 10 ರೂಪಾಯಿಗೆ ಸಿಗಲಿ, 1 ರೂಪಾಯಿಗೆ ಸಿಗಲಿ, ಅದರಿಂದ ನಿಮಗೆ ಯೂಸ್ ಇದೆಯಾ? ಯೂಸ್ ಇದ್ರೆ ತರಿಸ್ಕೊಳ್ಳಿ, ಯೂಸ್ ಇಲ್ಲ ಅಂದರೆ ತರಿಸ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಇವಾಗ ನಾನು ಏನು ತರಿಸ್ಕೊಂಡಿದ್ದೀನಲ್ಲ ಇದನ್ನೆಲ್ಲನೂ ಕೂಡ ನಾನು ಪರ್ಸ್ನಲಿ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಇದನ್ನಾದರೆ ತರಿಸಿದ್ದೀನಿ. ನೀವು ಕೂಡ ಆರ್ಡರ್ ಮಾಡ್ಬೇಕಾದ್ರೆ ನಿಮಗೆ ಯೂಸ್ ಆಗುತ್ತೋ ಅಂಥ ಪ್ರಾಡಕ್ಟ್ಸ್ನ ಮಾತ್ರ ತರಿಸ್ಕೊಳ್ಳಿ. 2000 ರೂಪಾಯಿ ಒಳಗಡೆ ನನಗೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಆದರೆ ಬಂದಿದೆ. ಇವಾಗ ನಾನು ನಿಮಗೆ ಇಷ್ಟ ಐಟಮ್ಸ್ ತೋರಿಸೋದ್ನಲ್ಲ, ಇಷ್ಟರಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನಲ್ಲಿ ತಿಳಿಸಿ. ನನಗೆ ಕೇಳಿದ್ರೆ ಒಂದು ಪೆಂಗ್ವಿನ್ ಬಾಟಲ್, ಅದಾದಮೇಲೆ ಇದು ಮಾತ್ರ ಫಸ್ಟ್ ಪ್ಲೇಸಲ್ಲಿ ಇರುತ್ತೆ. ಸೆಕೆಂಡ್ ನಾನು ಪೆಂಗ್ವಿನ್ ಬಾಟಲ್ಗಾದರೆ ಕೊಡ್ತೀನಿ. ಇನ್ನು ಮೂರನೇದು ಬಂದುಬಿಟ್ಟು ನಾನು ನಿಮಗೊಂದು ಬಸ್ ತೋರಿಸೋದ್ನಲ್ಲ, ನಾವು ಕಂಟೈನರ್ ಥರ ಅದರೊಳಗಡೆ ಎಲ್ಲ ಸ್ಟೋರ್ ಮಾಡ್ಕೋಬೋದು, ಅದು ನಾನು 3rd ಪ್ಲೇಸ್ ಆದರೆ ಕೊಡ್ತೀನಿ. ನನಗೆ ಕೇಳಿದ್ರೆ ಟಾಪ್ 3 ಪ್ರಾಡಕ್ಟ್ಸ್ ನನಗಿದು ತುಂಬ ಇಷ್ಟ ಆಗಿದೆ. ನಿಮಗೆ ಯಾವ್ದು ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನನಗೊಂದ್ಸಲ ಕಾಮೆಂಟ್ ಸೆಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.